ಹಾಯ್ ಆಲ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇನ್ನೂ ನನ್ನ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಇವಾಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಇವತ್ತು ಇನ್ಸ್ಟ್ಯಾಂಟಾಗಿ ಹಬ್ಬಕ್ಕೆ 10 ನಿಮಿಷದಲ್ಲಿ ಚಕ್ಲಿ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಇಲ್ಲಿ ನಾನು 1 kg ಅಕ್ಕಿ ಹಸಿಟ್ಟು ತೊಗೊಂಡಿದ್ದೀನಿ ಮತ್ತು 2 ಕಪ್ಪು ಕಡಲೆ ಹಸಿಟ್ಟು ತೊಗೊಂಡಿದ್ದೀನಿ ನಾನು. ನೀವು ಕಡಲೆನ ಬೇಕಾದರೆ ಮಿಕ್ಸಿಲಿ ಪುಡಿ ಮಾಡಿ ಹಾಕ್ಬೋದು. ಮತ್ತು ಇಲ್ಲಿ 2 ಸ್ಪೂನು ಬಿಳಿ ಎಳ್ಳು ತೊಗೊಂಡಿದ್ದೀನಿ ನಾನು. 2 ಸ್ಪೂನ್ ಬಿಳಿ ಎಳ್ಳು ಹಾಕ್ತಾಯಿದ್ದೀನಿ. 1 ಟೇಬಲ್ ಸ್ಪೂನು ಜೀರಿಗೆ ಹಾಕ್ತಿದ್ದೀನಿ. ಜೀರಿಗೆ ಜಾಸ್ತಿ ಬೇಕಾದರೆ ನೀವು ಹಾಕೋಬೋದು, ಚೆನ್ನಾಗಿರುತ್ತೆ. ಇಲ್ಲಿ 2 ಸ್ಪೂನ್ ಖಾರ ಪುಡಿ ಹಾಕ್ತಿದ್ದೀನಿ. ಖಾರ ಜಾಸ್ತಿ ತಿನ್ನೋರಾದರೆ ಇನ್ನೂ ಒಂದು ಸ್ವಲ್ಪ ಖಾರನ ಜಾಸ್ತಿ ಹಾಕೋಬೋದು ನೀವು. 1 ಸ್ಪೂನ್ ಉಪ್ಪು ಹಾಕ್ತಾಯಿದ್ದೀನಿ. ರುಚಿಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ನಾನು ಕಣ್ಣಳ್ತೆಲಿ ಹಾಕ್ತಾಯಿದ್ದೀನಿ ಇಲ್ಲಿ. ಇವಾಗ 4 ಸ್ಪೂನ್ ತುಪ್ಪನ ಬಿಸಿ ಮಾಡಿ ಇಟ್ಕೊಂಡಿದ್ದೀನಿ. ತುಪ್ಪ ಹಾಕ್ತಾಯಿದ್ದೀನಿ. ತುಪ್ಪ ಹಾಕೋದ್ರಿಂದ ಚಕ್ಲಿ ಸಾಫ್ಟಾಗಿ ಬರುತ್ತೆ ಅಂತ ಹಾಕ್ತಿದ್ದೀನಿ. ನೀವು ತುಪ್ಪ ಇಲ್ಲ ಅಂತ ಅಂದರೆ ಎಣ್ಣೆ ಬೇಕಾದರೂ ಹಾಕೋಬೋದು, ಇಲ್ಲ ಬೆಣ್ಣೆನೂ ಯೂಸ್ ಮಾಡ್ಬೋದು. ಬೆಣ್ಣೆನ ಕಾಯಿಸ್ಬಿಟ್ಟು ಹಾಕ್ಕೊಂಡ್ರೂ ಸರಿ ಹೋಗುತ್ತೆ. ಇವಾಗ ಗಂಟಿಲ್ದಿರೋ ಥರ ಎಲ್ಲ ಮಿಕ್ಸ್ ಮಾಡ್ತಾಯಿದ್ದೀನಿ ನಾನು ಫಸ್ಟು ಹಿಟ್ಟೆಲ್ಲನೂ. ಈಗ ಎಲ್ಲ ನೀಟಾಗಿ ಮಿಕ್ಸ್ ಮಾಡಾಗಿದೆ. ಈಗ ಇದಕ್ಕೆ ನಾನು ಸ್ವಲ್ಪನೇ ಬಿಸಿನೀರು ಹಾಕ್ಕೊಂಡು ಕಲಿಸ್ಕೊತಾ ಇದ್ದೀನಿ. ನೀಟಾಗೆಲ್ಲ ಮಿಕ್ಸ್ ಮಾಡಬೇಕು. ಸ್ವಲ್ಪನೂ ಗಂಟಿರಬಾರ್ದು. ಗಂಟಿದ್ದರೆ ಚಕ್ಲಿ ಚೆನ್ನಾಗಿ ಬರಲ್ಲ. ಸ್ವಲ್ಪನೇ ಬಿಸಿನೀರನ್ನ ಮಿಕ್ಸ್ ಮಾಡಿಕೊಂಡು ಕಲಿಸ್ಕೋಬೇಕು. ಜಾಸ್ತಿ ಬಿಸಿನೀರು ಹಾಕಿದ್ರೆ ತೆಳ್ಳಗಾಗೋಗುತ್ತೆ. ಆಮೇಲೆ ಚಕ್ಲಿನೂ ಚೆನ್ನಾಗಿ ಬರಲ್ಲ, ಕಟ್ಟಾಗುತ್ತೆ. ಜಾಸ್ತಿ ಗಟ್ಟಿನೂ ಮಾಡಬಾರ್ದು. ಚೆನ್ನಾಗಿ ನಾದ್ಕೋಬೇಕು. ಗಂಟಿಲ್ದಿರೋ ಥರ ನಾದ್ಕೊಂಡು ಚೆನ್ನಾಗಿ ಎಲ್ಲ ನಾದೆ ಆದಮೇಲೆ ಒಂದು 5 ನಿಮಿಷ ಪ್ಲೇಟ್ ಮುಚ್ಚಿ ಇದನ್ನು ಹಾಗೆ ಇಡಬೇಕು. ಈಗಿಲ್ಲಿ ನಾನು ಒಂದು ವೈಟ್ ಕಲರ್ ಪಂಚೆನ ಕೆಳಗಡೆ ಹಾಕಿದ್ದೀನಿ. 5 ನಿಮಿಷ ಆದಮೇಲೆ ಇವಾಗ ಚಕ್ಲಿ ಹಚ್ಚನ್ನ ತಗೊಂಡು ಸಿಲಿಂಡ್ರ್ ಶೇಪಲ್ಲಿ ಹಿಟ್ಟನ್ನ ಮಾಡಿ ಅದಕ್ಕೆ ಎಷ್ಟು ಹಿಡಿಯುತ್ತೋ ಅಷ್ಟು ತುಂಬಿ ಇವಾಗ ನಾನು ಚಕ್ಲಿ ಹಾಕಿ ತೋರಿಸ್ತೀನಿ. ಅದನ್ನು ಟೈಟ್ ಮಾಡ್ಕೊಂಡು ಇವಾಗ ಚಕ್ಲಿ ಹಾಕಿ ತೋರಿಸ್ತೀನಿ. ಕಟ್ಟಾಗಬಾರ್ದು. ಕಟ್ಟಾದರೆ ಹಿಟ್ಟು ನೀವು ಕರೆಕ್ಟಾಗಿ ನಾದ್ಕೊಂಡಿಲ್ಲ ಅಂತ. ನೋಡಿ, ಈ ಥರ ನೀಟಾಗಿ ಬರಬೇಕು, ಕಟ್ಟಾಗಬಾರ್ದು. ನಿಮಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ನೀವು ಚಕ್ಲಿನ ಮಾಡ್ಕೋಬೋದು. ಚಿಕ್ಕದಾಗಿ ಬೇಕಿದ್ರೆ ಚಿಕ್ಕದಾಗಿ ಮಾಡ್ಕೋಬೋದು, ದೊಡ್ಡದಾಗಿ ಬೇಕಿದ್ರೆ ದೊಡ್ಡದಾಗಿ ಮಾಡ್ಕೊಳ್ಳಿ. ನಿಮ್ಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಆ ಹಚ್ಚನ್ನ ಹಾಕ್ಕೊಂಡು ನೀವು ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿರುತ್ತೆ, ಬೇಗನೂ ಆಗುತ್ತೆ. ಹಬ್ಬಕ್ಕೆಲ್ಲ ನೀವು ತುಂಬ ಟೈಮ್ ಇರಲ್ಲ ನಿಮಗೆ. ಹಬ್ಬದಲ್ಲೆಲ್ಲ ನೀವು ಬೇಗ ಮಾಡ್ಕೋಬೇಕು ಅಂತ ಅಂದರೆ ಈ ಥರ ಒಂದು ಸತಿ ಟ್ರೈ ಮಾಡಿ ನೋಡಿ, ಚೆನ್ನಾಗಿ ಬರುತ್ತೆ. ಅಕ್ಕಿ ತೊಳೆದು ಒಣಗಿಸಿ ಬಿಡಿಸೋ ಅಷ್ಟು ನಿಮಗೆ ಟೈಮ್ ಇಲ್ಲ ಅಂತ ಅಂದರೆ ಅಂಗಡಿನಲ್ಲೇ ಸಿಗುತ್ತೆ ಅಕ್ಕಿ ಹಿಟ್ಟು. ಅದನ್ನೇ ತಂದರೂ ನೀವು ಅದರಲ್ಲಿ ಮಾಡಿದ್ರೂ ಚೆನ್ನಾಗೇ ಬರುತ್ತೆ ಚಕ್ಲಿ. ಇಲ್ಲಿ ನಾನು ಆವಾಗಲೇ ಎಣ್ಣೆನ ಬಾಣಲಿಗೆ ಹಾಕಿ ಕಾಯಕ್ಕೆ ಇಟ್ಟಿದ್ದೆ. ಇವಾಗ ಎಣ್ಣೆ ಚೆನ್ನಾಗಿ ಕಾಯ್ದಿದೆ. ಚಕ್ಲಿನೆಲ್ಲ ಒಂದೊಂದೇ ಇವಾಗ ನಿಧಾನಕ್ಕೆ ತೆಗೆದುಬಿಡಬೇಕು. ತೆಗಿಬೇಕಿದ್ರೆ ನಿಧಾನಕ್ಕೆ ತೆಗಿಬೇಕು, ಇಲ್ಲ ಅಂತ ಅಂದರೆ ಕಟ್ಟಾಗೋಗುತ್ತೆ. ನೀವು ಫಾಸ್ಟಾಗಿ ತೆಗ್ದು ಹಾಕೋಕ್ಕಾಗಲ್ಲ. ಚೆನ್ನಾಗಿ ಚಕ್ಲಿ ಎಲ್ಲ ನೀಟಾಗಿ ಆ ಲಂಪ್ಸ್ ಎಲ್ಲ ಹೋಗಬೇಕು, ಗುಳ್ಳೆಗಳೆಲ್ಲ ಹೋದರೆ ಚಕ್ಲಿ ಚೆನ್ನಾಗಿ ಬೆಂದಿದೆ ಅಂತ. ಹೈ ಫ್ಲೇಮಲ್ಲಿ ಬೇಯಿಸೋಕೆ ಹೋಗಬಾರ್ದು ಚಕ್ಲಿ. ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸಿದ್ರೂ ಆಗುತ್ತೆ. ನೋಡಿದ್ರಲ್ಲ, ಮನೆಯಲ್ಲೇ ಈಸಿಯಾಗಿ ಚಕ್ಲಿನ 10 ನಿಮಿಷದಲ್ಲಿ ಮಾಡ್ಕೋಬೋದು ಅಂತ.
ಹಬ್ಬಕ್ಕೆಲ್ಲ ತುಂಬ ಈಸಿಯಾಗಿ ಮಾಡ್ಕೋಬೋದು. ನೀವು ಒಂದ್ಸತಿ ಮನೇಲಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ. ಚಾನಲ್ನ ಹೀಗೆ ಸಪೋರ್ಟ್ ಮಾಡ್ತಾಯಿರಿ.